ಬನ್ನಿ ಇವತ್ತು ನಾವು ರಾಯಚೂರು ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ನೋಡಿ, ನಾನು ರಾಯಚೂರು ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಹುಟ್ಟಿರೋದೇನು? ಆ ಹಟ್ಟಿ ಚಿನ್ನದ ಗಣಿ, ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶ, ಮತ್ತು ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ, ಹಾಗೆ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವಂತಹ ಜಿಲ್ಲೆ, ಶಕ್ತಿನಗರ, ದಾಸ ಸಾಹಿತ್ಯದ ತವರೂರು, ಇಂತಿಷ್ಟೆಲ್ಲ ಕಂಡು ಬರುತ್ತದೆ ಈ ರಾಜ್ಯದಲ್ಲಿ. ಆದರೆ GK ಪರ್ಪಸ್ಸಿಂದ ನೋಡಿದರೆ ಇಂತಿಷ್ಟೇ ಸಾಲಲ್ಲ, ತುಂಬ ಇದೆ ಈ ಜಿಲ್ಲೆಗೆ ಸೇರಿದಂತೆ. ಹಾಗಂತ ನಾವು ಇಷ್ಟೇ ತಿಳ್ಕೊಂಡ್ರೆ ಸಾಲದು. ಸಂಪೂರ್ಣವಾಗಿ ತಿಳ್ಕೊಬೇಕಂತಂದರೆ ಈ ವಿಡಿಯೋ ಕೊನೆ ಹಂತವರೆಗೆ ನೀವು ವೀಕ್ಷಣೆ ಮಾಡಬೇಕಾಗುತ್ತದೆ. ಹಾಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಾಮಿಡಿ ಇರಬಹುದು, ಯಾಕಂತಂದರೆ ನಿಮಗೆ ಬೋರ್ ಆಗದಂತೆ ಇರಬೇಕಂತ. ಒಂದು ವಿಡಿಯೋ ನೀವು ನೋಡ್ಕೊಂಡಿದ್ರೆ ನಿಮಗೆ ರಾಯಚೂರು ಮೇಲೆ ಯಾವುದೇ ಕ್ವೆಶ್ಚನ್ ಮಿಸ್ ಆಗೋದಿಲ್ಲ. ಇದರ ಗ್ಯಾರಂಟಿ ನಮ್ಮ ದೋಸ್ತ ತಗೋತಾನೆ, ಇದರ ಗ್ಯಾರಂಟಿ ತಗೋತಾನಪ್ಪ. ಅಷ್ಟೊಂದು ಮಾಹಿತಿ ಅಡಗಿರುವಂತಹ ವಿಡಿಯೋ ಆಗಿರುತ್ತದೆ. ಹಾಗಂತ ವಿಡಿಯೋ ಶುರು ಮಾಡೋಣವಾ? ಹಾಗಿದ್ರೆ ಯಾಕೆ ತಡ, ಬನ್ನಿ ಶುರು ಮಾಡೋಣ. ಎಲ್ಲಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಅಂಗಾಂಗಗಳನ್ನು ತಿಳ್ಕೊಂಡು ಬರೋಣ. ಅಂಗಗಳನ್ನಂತಂದರೆ ಆ ಜಿಲ್ಲೆಯ ತಾಲೂಕುಗಳು. ನೋಡಿ, ರಾಯಚೂರು ಎಂಬುದು ಒಂದು ಡಿಸ್ಟಿಕ್ ಇದೆ, ಅದಕ್ಕೆ 6 ತಾಲೂಕುಗಳಿವೆ. ಅವು ಯಾವ್ಯಾವು ಅಂತ ತಿಳ್ಕೊಬೇಕಂತಂದರೆ ಸಿರುವಾರ, ಸಿನ್ನೂರು, ಲಿಂಗಸೂರು, ಮಾನ್ವಿ, ದೇವದುರ್ಗ ಮತ್ತು ಮಸ್ಕಿ ಎಂಬ 6 ತಾಲೂಕುಗಳನ್ನು ಹೊಂದಿದೆ. ಬನ್ನಿ ಬಾಸ್, ವಿಶೇಷತೆಯಿಂದ ಶುರು ಮಾಡೋಣ. ಎಲ್ಲಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಭಾರತದ ಅತ್ಯಂತ ದೊಡ್ಡ ಚಿನ್ನದ ಗಣಿಯಾಗಿದೆ. ಇದು ಭಾರತದ ಅತ್ಯಂತ ದೊಡ್ಡ ಗೋಲ್ಡ್ ಮೈನ್ ಆಗಿರುತ್ತದೆ. ರಾಯಚೂರು ಜಿಲ್ಲೆಯು ಅತಿ ಹೆಚ್ಚು ಭತ್ತವನ್ನು ಬೆಳೆಯುತ್ತದೆ ನಮ್ಮ ಕರ್ನಾಟಕದಲ್ಲಿ. ಹಾಗೆ ಅತಿ ಹೆಚ್ಚು ಕಾಲುವೆ ನೀರಾವರಿ ಕೂಡ ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ ಇದು. ರಾಯಚೂರು ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎನ್ನುವರು. ಯಾಕಂತಂದ್ರೆ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ಅಲ್ಲಿ ದಾಸಕೂಟವನ್ನು ರೂಪಿಸಲಾಗಿತ್ತು. ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ RTPS ಇದೆ, ಇದರ ಕಾರಣ ಇದನ್ನು ಶಕ್ತಿನಗರ ಎನ್ನುವರು. ಹಾಗಿದ್ರೆ RTPS ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಅರ್ಥ ಆಗಿರುತ್ತದೆಪ್ಪ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಉಷ್ಣ ಅಥವಾ ಶಾಖ ವಿದ್ಯುತ್ ಸ್ಥಾವರ ಕರ್ನಾಟಕದ ಪ್ರಥಮ ಶಾಖ ವಿದ್ಯುತ್ ಸ್ಥಾವರವಾಗಿದೆ. ಇದನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಮತ್ತೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ. ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಥರ್ಮಲ್ ಪವರ್ ಸ್ಟೇಷನ್ ಇದೆ, ಅದರ ಹೆಸರು ಯರ್ಮಾರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಇದನ್ನು 2015ರಲ್ಲಿ ಸ್ಥಾಪಿಸಲಾಗಿದ್ರಪ್ಪ. ಹಾಗಿದ್ರೆ ಬಾಸ್, ಇದು ರಾಯಚೂರು ಜಿಲ್ಲೆ ಯಾವ ಕೋಣೆಯಲ್ಲಿ ಅಡಗಿರ್ಬೇಕಂತೀಯ? ಹಾಗಿದ್ರೆ ಬಾಸ್, ಇದು ಒಂದು ಕಡೆ ಯರ್ಮಾರಸ್, ಮತ್ತೊಂದು ಕಡೆ ಯಡ್ಲಾಪುರ್, ಅದರ ಮಧ್ಯದಲ್ಲಿ ಇರುವಂತಹದೇ ಇದು ಯರ್ಮಾರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಮತ್ತೆ ರಾಷ್ಟ್ರೀಯ ಶಾಲೆಗಳ ಸ್ಥಾಪಕರಾದ ಪಂಡಿತ್ ತಾರಾನಾಥ್ನವರು ಈ ಜಿಲ್ಲೆಗೆ ಸಂಬಂಧಿಸಿದ್ದಾರೆ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 4 ಶಾಲೆಗಳನ್ನು ಸ್ಥಾಪಿಸಲಾಗಿತ್ತು. ಅದರಲ್ಲಿ ಒಂದು ಶಾಲೆ ಇಲ್ಲೇ ಇದೆ, ಅದರ ಹೆಸರು ಹಮ್ದರ್ದ್ ಶಾಲೆ ಅಂತ. ಇವಾಗಿನವರೆಗೂ ಸ್ವಲ್ಪ ಬೋರ್ ಇದ್ದಿರಬೇಕು ವಿಡಿಯೋ, ಆದರೆ ಇವಾಗ ಇರಂಗಿಲ್ಲ. ಇವಾಗ ಮಜಾನೇ ಬೇರೆದಿರುತ್ತೆ. ಇಲ್ಲಿಂದ ವಿಡಿಯೋ ಸಂಪೂರ್ಣ ವೀಕ್ಷಿಸಿ ಹೇಗಿರುತ್ತೆ ಹೇಗಿಲ್ಲ ಅಂತ. ಆಮೇಲೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರೆಯಬೇಡಿ. ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಇದೆ. ಈ ಮಸ್ಕಿ ಶಾಸನ ಅಶೋಕನಿಗೆ ಸಂಬಂಧಿಸಿದೆ. ಹಾಗಾದರೆ ಈ ಅಶೋಕನಿಗೆ ಸಂಬಂಧಿಸಿದ್ದ ಮಸ್ಕಿ ಶಾಸನವನ್ನು ಸಿ ಬೇಡನ್ ಎಂಬ ಬಾಡು ನನ್ನ ಮಗ 1915ರಲ್ಲಿ ಕಂಡು ಹಿಡಿದಂತೆ. ಅದಕ್ಕೋಸ್ಕರ ಇದೆಲ್ಲ ಬಂತು ಇದರಲ್ಲಿ. ನೋಡ್ರಿ, ಕೃಷ್ಣ ಅಥವಾ ತುಂಗಭದ್ರಾ ನದಿಗೆ ಮಲ್ಲಾಪುರ ಎಂಬ ಜಲ ವಿದ್ಯುತ್ ಯೋಜನೆ ಇದೆ ರೀ. ನೀವು ರಾಯಚೂರಲ್ಲಿ ಎಲ್ಲಾದರೂ ಹೋಗ್ರಿ, ನಿಮಗೆ ಕಂಡು ಬರೋದು ಒಂದೇ ವಿದ್ಯುತ್ತು ವಿದ್ಯುತ್ತು ವಿದ್ಯುತ್ತು. ಎಲ್ಲಿ ನೋಡಿದ್ರು ಎಕ್ಸ್ಗಳೇ ಅಷ್ಟೇ ಅಂತ ತಿಳ್ಕೊಬೇಕು. ಅವ್ರನ್ನೂ ಅಷ್ಟೇ ಉರಿಸ್ತಾರೆ, ಇವ್ರನ್ನೂ ಅಷ್ಟೇ ಉರಿಸ್ತಾರೆ. ಹಾಗಂತ ತಿಳ್ಕೊರಿ, ನಾನಿದು ತಮಾಷೆಗೆ ಹೇಳಿರೋದು, ನಿಮ್ಮ ಹೃದಯಗೆ ಹಚ್ಕೋಬೇಡಿ ಅಂತ ಹೇಳುತ್ತಾ ಮುಂದೆ ನೋಡೋಣ. ಅಬ್ಬಾ, ಇದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ನವಶಿಲಾ ಯುಗದ ತಾಣ ಪಿಕ್ಳಿಹಾಳ್. ಎಕ್ಸಾಮ್ದಲ್ಲಿ ಕೇಳಿ ಎಕ್ಸಾಮ್ ಪೂರ ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಅಷ್ಟು ಸಾರಿ ಕೇಳಿದ್ದಾರೆ. ಇದನ್ನು ಕಂಪಲ್ಸರಿ ನೀವು ನೆನ್ಪಿಟ್ಕೊಳ್ಳೇಬೇಕು. ರಾಯಚೂರು ಜಿಲ್ಲೆಯಲ್ಲಿ ನವಶಿಲಾ ಯುಗದ ತಾಣ ಪಿಕ್ಳಿಹಾಳ ಎಂಬ ಇದೆ ಅಂತ ಅರ್ಥ. ನೋಡ್ರಪ್ಪ, ರಾಯಚೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ, ಈ ರಾಯಚೂರು ಜಿಲ್ಲೆಯಲ್ಲಿ IIIT ಯನ್ನು 2019ರಲ್ಲಿ ಸ್ಥಾಪಿಸಲಾಗಿದೆ. ಹಾಗಿದ್ರೆ ಇದು IIIT ಅಂದರೆ ಏನು ಅಂತ ಅನ್ಕೋತಿರ್ಬೇಕು. ಹಾಗಿದ್ರೆ ನೋಡ್ರಿ ಇದರ ಅರ್ಥ ಏನಿದೆ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಬ ಅರ್ಥ ರೀಪ್ಪ. ಈಗ ಬರೋಣ ಮೇನ್ ಮುದ್ದೆಗೆ. ಉತ್ತರಕ್ಕೆ ಕೃಷ್ಣ, ದಕ್ಷಿಣಕ್ಕೆ ತುಂಗ, ಮಧ್ಯದಲ್ಲಿರೋನೇ ರಾಯಚೂರ, ಅದನ್ನೇ ದೋ ಪ್ರದೇಶ ಎನ್ನುವರು. ಹಾಗಂತ ಹೇಗೆ ತಿಳ್ಕೊಬೇಕು ನೀವು? ಮೇಲೆ ಕೃಷ್ಣ, ಕೆಳಗೆ ತುಂಗ, ಮಧ್ಯದಲ್ಲಿ ಇರೋನೇ ರಾಯಚೂರ ಅಂತಂದರೆ ದೋ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಈ ಜಿಲ್ಲೆ, ಇದನ್ನು ದೋ ಪ್ರದೇಶ ಎನ್ನುವರು. ರಾಯಚೂರು ಜಿಲ್ಲೆಯನ್ನು ದೋ ಪ್ರದೇಶ ಎನ್ನುವರು. ಯಾಕಂತ ಕೇಳಿದರೆ ಮೇಲೆ ಕೃಷ್ಣ ಇರ್ತಾನೆ, ಕೆಳಗೆ ತುಂಗಭದ್ರಾ ಇರ್ತಾಳೆ.
ಆ ಮಧ್ಯದಲ್ಲಿ ಇರೋನೇ ರಾಯಚೂರ, ಅದನ್ನೇ ದೋ ಪ್ರದೇಶ ಎನ್ನುವರು. ಇದು ತಿಳ್ಕೊಬೇಕಂತ ಹೇಳಿರೋದು. ಹಾಗಂತ ರಾಯಚೂರು ಜಿಲ್ಲೆಯವರು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ, ಕೇವಲ ತಮಾಷೆಗೋಸ್ಕರ ಅಷ್ಟೇ. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಯೂನಿವರ್ಸಿಟಿ ಇದೆ. ಇದನ್ನು ಮಹರ್ಷಿ ವಾಲ್ಮೀಕಿ ಎಂದು ಹೆಸರು ನಾಮಕರಣ ಮಾಡ್ಬೇಕಂತ ಅನ್ಕೊಂಡಿದ್ರು. ಬಾಸ್ ಮತ್ತೊಮ್ಮೆ ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ನಾಡು ನಮ್ಮ ರಾಯಚೂರು. ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂತಹ ಜಿಲ್ಲೆ ಇದೆ ರಾಯಚೂರು. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂತಂದರೆ ಇದು ಪದೇ ಎಕ್ಸಾಮ್ದಲ್ಲಿ ಹಿಂದೆ ಕೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋದೇ ಒಳ್ಳೆಯದು ಅನ್ಕೋತಾ ಇದ್ದೀನಿ ನಿಮಗೋಸ್ಕರ. ಬಾಸ್ 1800ರಲ್ಲಿ ಧೋಂಡಿಯಾವಾಗ್ ಮತ್ತೆ ವೆಲ್ಲೆಸ್ಲಿ ನಡುವೆ ನಡೆದ ಒಂದು ಯುದ್ಧ, ಕೊಣಗಲ್ ಯುದ್ಧ. ಇದು ಯುದ್ಧ ಭೂಮಿ ಇರೋದು ಕೂಡ ರಾಯಚೂರು ಜಿಲ್ಲೆಯಲ್ಲಿ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂತಂದರೆ ಎಕ್ಸಾಮ್ಗೆ ಕ್ಲಿಕ್ ಆಗುವಂತಹ ಕ್ವಶನ್ ಆಗಿರುತ್ತದೆ ಇದು. ಬಾಸ್ ಇವಾಗಿನವರೆಗೆ ನೀವು ಸ್ವಲ್ಪ ತಣ್ಣಗೆ ಆಗಿರಬೇಕು, ಸ್ವಲ್ಪ ಬಿಸಿ ಆಗಿರಂತೆ. ನೋಡಿ, ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಉಷ್ಣಾಂಶತೆ ದಾಖಲಾದ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆ ಆಗಿರುತ್ತದೆ. ಈ ರಾಯಚೂರು ಜಿಲ್ಲೆಯಲ್ಲಿ 45.6 ಸೆಲ್ಸಿಯಸ್ ಅಷ್ಟು ಉಷ್ಣಾಂಶತೆ ದಾಖಲಾಗಿದೆ. ನೋಡಿ, ರಾಯಚೂರು ಜಿಲ್ಲೆಗೂ ಕೂಡ 2 ಎಕ್ಸ್ಗಳಿವೆ, ಒಂದು ಆಂಧ್ರ ಪ್ರದೇಶ್ ಮತ್ತೊಂದು ತೆಲಂಗಾಣ. ನೋಡಿ, ರಾಯಚೂರು ಜಿಲ್ಲೆ 2 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ, ಒಂದು ಆಂಧ್ರ ಪ್ರದೇಶ್ ಮತ್ತೊಂದು ತೆಲಂಗಾಣ ಅಂತ. ಇದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನೀವು. ಬಾಸ್ ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ನಾನು ಈ ಚಾನಲ್ ತೆಗಿಲಿಕ್ಕೆ ಕಾರಣ ನನ್ನ ಗೆಳೆಯಂದಿರಿಗೆ ಮತ್ತು ನಿಮಗೆ, ಹಾಗೆ ನನ್ನ ಸಹಪಾಠಿಗಳಿಗೆ ಒಂದು ಒಳ್ಳೆಯ ವೇಸ್ ಸಿಗಲಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ, ಹಾಗೆ GKಯಲ್ಲಿ ಅಂತ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ, ಹಾಗೆ ಥಮ್ಮನ್ನು ಒತ್ತಿ ಲೈಕ್ ಮಾಡಿಬಿಡಿಯಪ್ಪ. ಯಾಕಂತಂದರೆ ತುಂಬ ನಿಮಗೋಸ್ಕರ ಮೆಹನತ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನೀವು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ GK ಹಬ್ ಅಂತ ಇದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಖುಷಿ ಕೊಡಿ, ನೀವು ಖುಷಿ ಪಡಿ. ಮತ್ತೆ ಸಿಗೋಣಂತೆ. ಜೈ ಕರ್ನಾಟಕ, ಜೈ ಭಾರತ.